ಶಿಗ್ಗಾಂವಿ ಉಪಚುನಾವಣೆ ಸಮೀಕ್ಷೆ ಮಾಡ್ಕೋತ ಶಿಗ್ಗಾಂವ್ ಆಯಿತು. ಶಿಗ್ಗಾಂವ್ ನಗರ ಗ್ರಾಮೀಣ ಪ್ರದೇಶದಲ್ಲಿ ಅನೇಕ ಮತದಾರರ ಅಭಿಪ್ರಾಯ ಕೇಳ್ಕೋತ ಈಗ ಕಡಕ ಜವಾರಿ ಕಾಕ ಬಂಕಾಪುರಕ್ಕೆ ಬಂದಾನ. ಬಂಕಾಪುರದ ಮಹಾಜನತೆ ಏನು ಹೇಳ್ತೀರಿ? ಯಾರು ಇಲ್ಲಿ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ಸಿಗಬೇಕು, ಯಾರು ಆರಿಸಿ ಬರ್ತಾರ? ಇಲ್ಲಿ ಭಾರತೀಯ ಜನತಾ ಪಕ್ಷದ ಇನ್ನೂ ಟಿಕೆಟ್ ಆಕಾಂಕ್ಷಿಗಳು ತಮ್ಮ ಲೆಕ್ಕಾಚಾರದಲ್ಲಿ ಕುಂತಾರ. ಕಾಂಗ್ರೆಸ್ ಟಿಕೆಟ್ ಫೈನಲ್ ಆದಮೇಲೆ ಭಾರತೀಯ ಜನತಾ ಪಕ್ಷದವ್ರು ಮಾಡ್ತಾರೆ ಕಾಣುತ್ತೆ. ಈಗ ಬಂಕಾಪುರದಲ್ಲಿ ನಾವು ಇಲ್ಲಿ ಕಾರ್ಮಿಕ ವರ್ಗ ನೋಡ್ರಿ, ದೈನಂದಿನ ವ್ಯಾಪಾರ ಮಾಡೋರಲ್ಲಿ ಇರುವುದು ಮತದಾರನ ಶಕ್ತಿ. ಆ ಮತದಾರನ ಹತ್ತಿರ ಈಗ ಜವಾರಿ ಕಾಕ ಬಂದಾನ. ಇಲ್ಲಿ ಬ್ಯಾಟ್ರಿ ರಿಪೇರಿ ಬುರ್ಕಾಗಳನ್ನು ತಯಾರು ಮಾಡುವಂಥ ಉದ್ಯಮಿ, ಚಿಕ್ಕ ಉದ್ಯಮದಿಂದ ಇವತ್ತು ಗಣನೀಯವಾಗಿ ಬೆಳವಣಿಗೆ ತಂದು ಅನೇಕ ಜನರನ್ನು ಸಂಪರ್ಕಿಸುವಂಥ ಇಲ್ಲಿ ನವತಾರುಣ್ಯದ ಯುವಕರು ಇದಾರ. ಅವ್ರನ್ನ ಕೇಳ್ತೀನಿ, ಬಂಕಾಪುರ ಕ್ಷೇತ್ರ ಮತ್ತು ಈ ಶಿಗ್ಗಾಂವಿ ಕ್ಷೇತ್ರದಲ್ಲಿ ಯಾರು ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ, ಯಾರಿಗೆ ಟಿಕೆಟ್ ಫೈನಲ್ ಆಗ್ತೈತಿ, ಯಾರು ವಿಧಾನಸಭೆ ಪ್ರವೇಶ ಮಾಡ್ತಾರ? ಅದಕ್ಕೆ ಇಲ್ಲಿ ಅಕ್ಬರ್ ಅನ್ನೋರು ನಮಗೊಬ್ಬರು ಸಿಕ್ಕಿದಾರ. ಅಕ್ಬರ್ ಅವರೇ, ಏನು ಅಭಿಪ್ರಾಯ? ನಮ್ಮ ಅಭಿಪ್ರಾಯ ಏನಂದ್ರೆ, ನಾವು ಇವಾಗ ಬಂಕಾಪುರವ್ರು ನಾವಲ್ಲ, ನಾವು ಸೊಣೂರು. ಅಂದರೆ ನಮ್ಮ ಕ್ಷೇತ್ರ ಶಿಗ್ಗಾಂವ್ ಕ್ಷೇತ್ರ ಅಂದರೆ ಬಂಕಾಪುರ, ಶಿಗ್ಗಾಂವ್, ಸೊಣೂರು ಎಲ್ಲ ಒಂದೇ. ಅದಕ್ಕೋಸ್ಕರ ಇವತ್ತು ನೀವು ನಂಬರ್ 1 ಜಾಗ ನಮ್ಗೆ ಸಿಕ್ಕಿದ್ದೀರಾ ಅಂದರೆ ನಮ್ಮ ಮನಸ್ಸಿನ ಮಾತು ಹೇಳಲೇಬೇಕು. ನಾವು ತುಂಬ ದಿವಸದಿಂದ ವೆಯ್ಟ್ ಮಾಡ್ಕೊಂಡು ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಬಿಟ್ಟಿದ್ದೀವಿ. ಇವಾಗ ನಾವು ಹೇಳೋದೇನೆಂದರೆ, ಲಾಸ್ಟ್ ಟೈಮ್ ನಾವು ಹುಬ್ಬಳ್ಳಿ ಹೋಟೆಲಲ್ಲಿ ಖಾದ್ರಿ ಸಾಹೇಬರಿಗೆ ಟಿಕೆಟ್ ಕೊಡಬೇಡ ಅಂತ ನಾವು ಹೇಳಿ ತುಂಬ ದೊಡ್ಡ ತಪ್ಪು ಮಾಡಿದ್ದೇವೆ ಅಂತೇಳಿ ನಮಗೆ ಎಷ್ಟೋ ದಿವಸದಿಂದ ಅನಿಸ್ತಾ ಇತ್ತು. ನಾವು ಆ ತಪ್ಪನ್ನು ನಾವು ತಿದ್ಕೋಬೇಕಂತ ಇವತ್ತು ಈ ತಪ್ಪನ್ನು ನಾನು ತಿದ್ದುತ್ತಾ ಇದ್ದೇನೆ. ಲಾಸ್ಟ್ ಟೈಮ್ ಅದೇ ಸಮಯದಲ್ಲಿ ಖಾದ್ರಿ ಸಾಹೇಬರಿಗೆ ಟಿಕೆಟ್ ಕೊಡ್ತಿದ್ರೆ ಈ ಸತ ಗೆಲುವು 100% ಆಗೇ ಆಗ್ತಿತ್ತು. ಆ ದೇವರು ಮತ್ತೊಮ್ಮೆ ನಮಗೆ ಒಂದು ಅವಕಾಶ ಕೊಟ್ಟಿದ್ದಾನೆ. ಈ ಅವಕಾಶದಲ್ಲಿ ಖಾದ್ರಿ ಸಾಹೇಬ್ರ ಟಿಕೆಟ್ ನಾವು ತಪ್ಪಿಸಬಾರ್ದು, ಅವ್ರಿಗೆ ಟಿಕೆಟ್ ಕೊಡಿಸಲೇಬೇಕು. ಇವಾಗ ನಮ್ಮ ಆಶೆ ಆಗಿದೆ. ಅವ್ರಿಗೆ ಯಾವುದೇ ಹಳ್ಳಿ ಆಗಲಿ, 1-2 ಅಲ್ಲ, ಎಲ್ಲ ಹಳ್ಳಿಯಲ್ಲಿ ಎಲ್ಲ ಸರ್ವಧರ್ಮದವರು ಅವ್ರಿಗೆ ಇಷ್ಟು ಪ್ರೀತಿ, ಇಷ್ಟು ಅಭಿಮಾನ, ಇಷ್ಟು ಅಭಿಪ್ರಾಯ ಮಾಡ್ತಾರೆ ಅಂದರೆ, ಇವಾಗ ನನ್ನ ಕಣ್ಣಿಂದ ನೋಡಿ ನನಗೆ ತುಂಬ ಅಸಹ್ಯ ಆಗ್ತಾಯಿದೆ. ಅದಕ್ಕೆ ನಾನು ಇವಾಗ ನಂಬರ್ 1 ನ್ಯೂಸ್ ಮುಖಾಂತರ ನಾನು ನಮಗೆ ಕಾಂಗ್ರೆಸ್ ಮುಖಂಡರಿಗೆ, ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ, DK ಶಿವಕುಮಾರ್ ಸಾಹೇಬರಿಗೆ, ಸ್ಪೆಷಲಿ ನಮ್ಮ ಜಮೀರ್ ಅಹಮದ್ ಸಾಹೇಬರಿಗೆ ಅವರು ಆ್ಯಕ್ಚುಲಿ ಕೈಂಡ್ಲಿ ರಿಕ್ವೆಸ್ಟ್ ಮಾಡಿ ನಾನು ಅವ್ರಿಗೆ ಹೇಳ್ಕೋಬೇಕಂದ್ರೆ ಒಂದೇ ಒಂದು ಮಾತು, ನಮ್ಮ ಖಾದ್ರಿ ಸಾಹೇಬರಿಗೆ ಟಿಕೆಟ್ ಕೊಟ್ಟರೆ ಅವ್ರು ಸೊತ್ತಿತ್ತು ಬರೀ 6,7,000 ಅಷ್ಟೇ ಮಾತ್ರ. ಅದು 6,000 ಈ ಸತ ಮಿಸ್ ಆಗಲ್ಲ. ಅದು ಎಲ್ಲೆಲ್ಲಿ ಹೋಗಿ ಕೂತಿದೆ ಅದನ್ನು ಎಬ್ಬಿಸ್ಕೊಂಬಂದಾದರೂ ನಾವು ಖಾದ್ರಿ ಸಾಹೇಬರಿಗೆ ಈ ಸತ ಗೆಲುವು ಸಾಧಿಸೇ ಬಿಡ್ತೇವೆ ಅಂತ ನಾವು ಆ ಥರ ವಿಚಾರ ಮಾಡ್ಕೊಂಡಿದ್ದೀವಿ. ಇದು ಈ ಮಾತು ನಮ್ಮ ಮನಸ್ಸಲ್ಲಿ ಆ್ಯಕ್ಚುಲಿ ಲಾಕ್ ಆಗಿ ಕೂತಿರೋ ಮಾತು. ಇವತ್ತು ನಾನು ಇವಾಗ ಇಲ್ಲೇ ನಂಬರ್ 1 ನ್ಯೂಸ್ ಹತ್ರ ನಾನು ಇಡ್ತಾ ಇದ್ದೀನಿ. ನಮ್ಮ ಖಾದ್ರಿ ಸಾಹೇಬರಿಗೆ ಟಿಕೆಟ್ ಕೊಟ್ಟರೆ ಕಾಂಗ್ರೆಸ್ ಪಕ್ಷದಿಂದ ಇವಾಗ ಪಕ್ಷಕ್ಕಿಂತ ಆ ವ್ಯಕ್ತಿ ಏನಂತ ನನಗೆ ಅರ್ಥ ಆಗಿದೆ. ನಾವು ಆ ಥರ ತಪ್ಪು ಮಾಡಿದ್ರು ಹುಬ್ಬಳ್ಳಿಯಲ್ಲಿ ಹೋಗಿ ಅವರಿಗೆ ಟಿಕೆಟ್ ಕೊಡಬೇಡಿ ಅಂತ ಅವ್ರಿಗೆ ನಾವು ಅಷ್ಟು ದೊಡ್ಡ ವ್ಯಕ್ತಿಗೆ ನಾವು ಇಂಥ ಸಣ್ಣ ವ್ಯಕ್ತಿಯಾಗಿ ನಾವು ಈ ಥರ ಮಾಡಿದ್ರು. ಒಂದು ದಿವಸ ಬಂದು ನಿಮ್ಗೆ ಯಾಕಪ್ಪ ನೀನು ಹಿಂಗೆ ಮಾಡಿದ್ಯಾ ಅಂತ ನನಗೆ ಒಂದು ದಿವಸ ಮಾತು ಹೇಳಿಲ್ಲ. ಅವ್ರ ದೊಡ್ಡಸ್ತನ ಏನು, ಅವ್ರು ಹೇಗಿದ್ದಾರೆ ನನಗೆ ಗೊತ್ತಾಗಿದೆ. ಅವ್ರಿಗೋಸ್ಕರ ನಾನು ಖಾದ್ರಿ ಸಾಹೇಬ್ರ ಹತ್ರ ನಾನು ಸಾರಿ ಆದರೂ ಕೇಳ್ಕೊಳ್ತೀನಿ. ಈ ಸತ ನಾನು ಇಡೀ ಎಲ್ಲ ಕಾಂಗ್ರೆಸ್ ಮುಖಂಡರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ಜನ ಯಾರು ಏನು ಖಾದ್ರಿ ಸಾಹೇಬ್ರ ಬಗ್ಗೆ ಏನು ಹೇಳ್ತಾರೆ ಅದು ನನಗೆ ಗೊತ್ತಿಲ್ಲ. ಆದರೆ ನಾನು ಹೇಳೋದು ಒಂದೇ ಮಾತು, ಖಾದ್ರಿ ಸಾಹೇಬ್ರಿಗೆ ಕಾಂಗ್ರೆಸ್ ಪಕ್ಷದಿಂದ ಈ ಸತ ಟಿಕೆಟ್ ಕೊಟ್ಟರೆ 100% ಮೈನಾರಿಟಿ ಗೆಲ್ಲುತ್ತೆ. 6,000ರಿಂದ 7,000 ಬರೀ ಸೋತಿದ್ದಾರೆ ಅಷ್ಟೇ ಮಾತ್ರ. ಅಂದರೆ ಜಾಸ್ತಿ ಇವಾಗ ಏನು ಅದರಲ್ಲಿ ತೊಂದರೆ ಇಲ್ಲ. ಅದು 6,000 ಈ ಸತಿ ನಾವು ಸೋತಲ್ಲ. ಅವು ಯಾವುದೇ ಮೂಲೆಯಲ್ಲಿ ಪೂರ್ತಿ ಓಟ ಕೂಡ ಗೋವಾದಲ್ಲಿರಲಿ, ಯಾವುದೇ ರಾಜ್ಯದಲ್ಲಿರಲಿ, ಆ ಎಲ್ಲ ವೋಟರ್ಸ್ಗೆ ನಾವು ಕರೆದಾದರೂ ಖಾದ್ರಿ ಸಾಹೇಬರಿಗೆ ಸಪೋರ್ಟ್ ಮಾಡಿ ಈ ಸತಿ ಅವ್ರಿಗೆ ನಾವು ಗೆಲ್ಲಿಸ್ತೀವಿ. ಇದು ನಾನು ಒಂದು ಸಾಮಾನ್ಯ ವ್ಯಕ್ತಿಯ ಮಾತು. ನನ್ನಂಥ ಇಷ್ಟು ಅಭಿಮಾನಿಗಳು, ಖಾದ್ರಿ ಸಾಹೇಬರ ಅಭಿಮಾನಿಗಳು ಎಲ್ಲ ಕಡೆ ಇದ್ದಾರೆ. ಶಿಗ್ಗಾಂವಲ್ಲಿ ಒಂದೇ ಒಂದು ಮಾತಿತ್ತು, ಖಾದ್ರಿ ಅಂತ. ಆ ಖಾದ್ರಿ ಮಾತು ಸುಳ್ಳಲ್ಲ. ಖಾದ್ರಿ ಪ್ರೇಮಿಗಳು ಎಲ್ಲ ಕಡೆ ಇದ್ದಾವೆ. ನಾನು ಕೈಂಡ್ಲಿ ಆಗಿ ರಿಕ್ವೆಸ್ಟ್ ಮಾಡ್ತೀನಿ ನಮ್ಮೆಲ್ಲ ಕಾಂಗ್ರೆಸ್ ಮುಖಂಡರಿಗೆ, ಟಿಕೆಟ್ ಖಾದ್ರಿ ಸಾಹೇಬರನ್ನೇ ಕೊಡಿ. ಇದು ನಮ್ಮ ಕೈಂಡ್ಲಿ ರಿಕ್ವೆಸ್ಟ್. ಲಾಸ್ಟ್ ಟೈಮ್ ನಮ್ಮ ತಪ್ಪಿಂದ ಅವ್ರಿಗೆ ಟಿಕೆಟ್ ಸಿಗಲಿಲ್ಲ. ನಾವು ಈ ತಪ್ಪು ನಮ್ಮಂಥ ಸಾಮಾನ್ಯ ಜನರು ನಾವು ತಿದ್ಕೋಬೇಕಂತ ನಾವು ಮಾಡಿದ್ದೇವೆ. ಇದೇ ನಮ್ಮ ರಿಕ್ವೆಸ್ಟು. ಪ್ಲೀಸ್ ನೀವು ಮೈನಾರಿಟಿಗೆ ಮೋಸ ಮಾಡಬೇಡಿ. ಮೈನಾರಿಟಿಗೆ ಬಿಟ್ಟು ಬೇರೆದವರಿಗೆ ಟಿಕೆಟ್ ಕೊಟ್ಟರೆ ಇದು ಮುಸ್ಲಿಂ ಮೈನಾರಿಟಿಗೆ ಮೋಸ ಮಾಡಿದಾಗುತ್ತೆ. ಮೈನಾರಿಟಿಗೆ ಟಿಕೆಟ್ ಕೊಡಬೇಕಂದ್ರೆ ಖಾದ್ರಿ ಸಾಹೇಬರಿಗೆ ಟಿಕೆಟ್ ಕೊಡಿ, ಗೆಲ್ಲುತ್ತೆ. ನಮಗೆ ಜಾಸ್ತಿ ಡಿಸ್ಟೆನ್ಸ್ ಇಲ್ಲ, 6,000ರಿಂದ 7,000 ಮಾತ್ರ ಅಷ್ಟೇ ನಾವು ಹೇಳೋದು. ನಮ್ಮಿಂದ ಯಾರಿಗೆ ಮನಸ್ಸಿಗೆ ನೋವು ಆದರೆ ನಾನು 2 ಕೈ ಜೋಡಿಸ್ಕೊಂಡು ಸಾರಿ ಕೇಳ್ತೀನಿ. ನಾವು ಯಾರಿಗೋಸ್ಕರ ಮಾತಾಡಿದ್ರೆ, ನಾ ಯಾರ ಅಭಿಮಾನಿ, ನಾ ಖಾದ್ರಿ ಸಾಹೇಬರ ಅಭಿಮಾನಿ. ಯಾಕಪ್ಪ ಅಂದರೆ ನಮ್ಮ ಖಾದ್ರಿ ನಮ್ಮ ದರ್ಗಾ ಇದ್ದಾರೆ, ನಮ್ಮ ಮನೆ ದೇವರು. ಅವ್ರ ಸಂತಾನದಿಂದ ಹುಟ್ಟಿದವರು. ನಾವು ಅವ್ರಿಗೆ ಯಾರೇನು ಹೇಳಿದ್ರು ನಾವು ಮಾತ್ರ
ನಮ್ಮ ಮನಸ್ಸಲ್ಲಿ ಇಟ್ಕೊತೇವೆ. ಟಿಕೆಟ್ ಓನ್ಲಿ ಫಾರ್ ಖಾದ್ರಿಗೆ. ಅವ್ರು ಹೀಗಿದ್ದಾರೆ ಆಗಿದ್ದಾರೆ, ಅವ್ರ ಹೆಸರು ಹೇಳೋರು ಕೆಟ್ಟ ಹೇಳೋರು ಅವ್ರ ಹತ್ರ ಹೇಳ್ಕೊತಾರೆ. ಬರೀ ಟಿಕೆಟ್ ಕೊಟ್ಟು ನೋಡಿ ಈ ಸತಿ ಏನಾಗುತ್ತೆ ಅಂತ. ದುಡ್ಡಿದ್ದವ್ರ ಕಡೆ, ಬಡವ್ರ ಕಡೆ. ಆದರೆ ಈ ಸತಿ ನಾವು ಮಾಡೋ ಎಲೆಕ್ಷನ್ ಓನ್ಲಿ ಕಾಂಗ್ರೆಸ್ ಪಕ್ಷದಿಂದ ಖಾದ್ರಿ ಸಾಹೇಬ್ರ ಎಲೆಕ್ಷನ್ ಮಾಡ್ತೇವೆ. ಇದು ನನ್ನ ಗ್ಯಾರಂಟಿ. ಅಕ್ಬರ್ ಫ್ರಮ್ ಸೌನೂರು. ಉತ್ತರ ಕರ್ನಾಟಕದ ಹಾವೇರಿ ಜಿಲ್ಲೆಯ ಶಿಗ್ಗಾಂವಿ ಉಪಚುನಾವಣೆ ಈಗ ಭಾಳ ಹೈ ವೋಲ್ಟೇಜ್ ಆಗಾಕತ್ತೈತಿ. ಸೌನೂರ್ಗೆ ಬಂದಾನ ಕಡಕ ಜವಾರಿ ಕಾಕ. ಸೌನೂರು ಜನರ ಅಭಿಪ್ರಾಯ ತೊಗೋಬೇಕ್ರಲ್ಲ. ಬೆಳ್ಳಂಬೆಳಗ್ಗೆ ಶಿಗ್ಗಾಂವ್ ಮುಗಿಸಿದ್ದೀವಿ, ಬಂಕಾಪುರ ಮುಗಿಸಿದ್ದೀವಿ. ಅನೇಕ ಅಭಿಮಾನಿಗಳ ಜನರ ಮತ ಬಳಗೆ ಯಾವ ರೀತಿ ನೀವು ಮತಗಳನ್ನು ಹಾಕ್ತೀರಿ, ಯಾವ ಅಭ್ಯರ್ಥಿ ನಿಮಗೆ ಬೇಕು? ಆಕಾಂಕ್ಷಿಗಳು ಭಾಳ ಅದಾರ. ಈಗಾಗಲೇ ಕಾಂಗ್ರೆಸ್ದಿಂದ 7ರಿಂದ 10 ಆಕಾಂಕ್ಷಿಗಳು ಅದಾರ. ಆ ಆಕಾಂಕ್ಷಿಗಳಲ್ಲಿ ಯಾರು ಪ್ರಬಲ ಆಕಾಂಕ್ಷಿ ಇದನ್ನು ಹೇಳಬೇಕು. ಇದೇ ಸೌನೂರಿನ ಪುಣ್ಯವಂತ ಮತದಾರರು. ಇಲ್ಲಿ ಮತದಾರರು ಕೂಡಿದಾರ, ಸಮಾಜ ಸೇವಕರು ಅದಾರ, ತಮ್ಮ ಕೃಷಿಕರು ಅದಾರ, ತಮ್ಮ ವ್ಯಾಪಾರಸ್ಥನ ಮಾಡ್ಕೋತ ತಮ್ಮ ಜನಜೀವನವನ್ನು ಮಾಡ್ಕೋತ ಹೊಂಟಾರ. ಈ ಮತದಾರನ ಶಕ್ತಿಯೇ ಇವತ್ತು ಆ ವಿಧಾನಸಭಾಕ್ಕೆ ಹೋಗುವಂಥ ವ್ಯಕ್ತಿನ ಆರಿಸಿ ತರುವಂಥ ಶಕ್ತಿ ಇದೇ ಸೌನೂರು ಮತದಾರರಲ್ಲಿ ಐತಿ. ಇನ್ನು ಕಾಕ ಏನು ಕೇಳ್ತಾನ? ಒಂದು ಪ್ರಶ್ನೆ, ಯಾವ ಮೂಲಭೂತ ಸೌಲಭ್ಯಗಳಿಂದ ವಂಚಿತ ಆಗಿದ್ದೀರಿ? ಇಲ್ಲಿ ಅನೇಕ ಬಾರಿ ಶಾಸಕರಾದರು, ಮುಖ್ಯಮಂತ್ರಿ ಆದರು. ಇಲ್ಲಿ ಅವಿರೋಧವಾಗಿ ಈ ಶಿಗ್ಗಾಂವ್ ಕ್ಷೇತ್ರದಿಂದ ನಿಜಲಿಂಗಪ್ಪ ಅವರು ಆಯ್ಕೆಯಾಗಿದ್ದು ಒಂದು ಇತಿಹಾಸ. ಯಾವಾಗಲೂ ನಿಜಲಿಂಗಪ್ಪ ಅವನು ಮುಖ್ಯಮಂತ್ರಿ ಮಾಡೋಗೋಸ್ಕರ ಇಲ್ಲಿಂದ ಅವಿರೋಧ ಆಯ್ಕೆ ಮಾಡಿದಂಥ ಇತಿಹಾಸ ಉಳ್ಳಂಥ ಈ ಸೌನೂರು ಬಂಕಾಪುರ ಶಿಗ್ಗಾಂವ್ ಕ್ಷೇತ್ರಕ್ಕೆ ನಾವು ಎಂಟ್ರಿ ಕೊಟ್ಟಿದ್ದೀವಿ. ಇಲ್ಲಿ ಎಂಥ ವ್ಯಕ್ತಿ ಬೇಕು? ಕಾಂಗ್ರೆಸ್ಸಿನ ಅಭ್ಯರ್ಥಿಗಳಾಗಿ ಅನೇಕರು ಆಕಾಂಕ್ಷಿಗಳು ಓಡಾಡಕತ್ತಾರ. ಇಲ್ಲಿ ಯಾರು ಅಭ್ಯರ್ಥಿ ಆಗಬೇಕು, ಎಂಥ ಅಭ್ಯರ್ಥಿ ಬೇಕು, ಆ ಅಭ್ಯರ್ಥಿ ನಿಮಗೇನು ಮಾಡ್ತಾನೆ? ಆ ಪ್ರಶ್ನೆ ಮುಖಾಂತರ ಇವತ್ತು ನೇರ ಇಲ್ಲಿಯ ಪ್ರಬುದ್ಧ ಪುಣ್ಯವಂತ ಮತದಾರನ ಕೇಳಕ್ಕೆ ಹೊಂಟೀನಿ. ಹಂಗಾದ್ರೆ ಮೊದಲನೇದಾಗಿ ಮಾತಾಡ್ತೀನಿ. ತಮ್ಮ ಹೆಸರು? ನನ್ನ ಹೆಸರು ಇಸ್ಮಾಯಿಲ್ ಅಕ್ಕಿ ಅಂತೇಳಿ. ಈಗ ಶಿಗ್ಗಾಂವ್ ಉಪಚುನಾವಣೆ ಬಂತ್ರಿ. ಹೌದು. ಈಗ ಶಿಗ್ಗಾಂವ್ ಉಪಚುನಾವಣೆ ಬಂದಾಗ ಈಗ ಎಷ್ಟೋ ಆಕಾಂಕ್ಷಿಗಳು ನಾನು ನಿಂದಿರಬೇಕು, ನೀವು ನಿಂದಿರಬೇಕು ಅಂಥೇಳಿ ಪ್ರಜಾಪ್ರಭುತ್ವದ ಹಕ್ಕೈತಿ. ಅವರು ತಮ್ಮ ಟಿಕೆಟ್ಗೋಸ್ಕರ ಪ್ರಬಲ ಲಾಬಿ ಮಾಡ್ತಾರೆ. ಈಗ ನೀವಿಷ್ಟು ಎಲ್ಲ ಜನ ಸೇರಿದ್ದೀರಿ. ಇಲ್ಲಿ ಸೌನೂರು ಜನ. ಈ ಸೌನೂರು ಜನರಲ್ಲಿಯೂ ಸಹಿತ ಒಂದು ಶಕ್ತಿ ಐತಿ. ಇದು ನವಾಬರ ಆಳಿಕೆ, ಇಲ್ಲಿ ಸೂಫಿ ಸಂತರ ನಾಡು, ಅಣ್ಣ ಬಸವಣ್ಣರ ನಾಡು, ಈ ಉತ್ತರ ಕರ್ನಾಟಕ. ಇಲ್ಲಿ ನಿಮಗೆ ಎಂಥ ಅಭ್ಯರ್ಥಿ ಬೇಕು, ಯಾವ ಅಭ್ಯರ್ಥಿ ಆಯ್ಕೆ ಆದರೆ ಇದು ಸೌನೂರು ಮತ್ತು ಶಿಗ್ಗಾಂವ್ ಸುಧಾರಣೆ ಆಗ್ತೈತೆ ಅನ್ನೋದು ವಿವರವಾಗಿ ಹೇಳ್ರಿ ನಮ್ಮ ಕೋಟ್ಯಾಂತರ ಅಭಿಮಾನಿಗಳಿಗೆ. ಈಗ ಚುನಾವಣೆ ಬೈ ಎಲೆಕ್ಷನ್ ಬಂದಿತ್ತಿಲ್ಲ, ಎಲ್ಲರಿಗೆ ಹಕ್ಕು ಟಿಕೆಟ್ ಕೇಳೋದು ಹಕ್ಕೈತಿ. ಆದ್ರೆ ಈ ಬೈ ಎಲೆಕ್ಷನ್ ಒಳಗೆ ನಮ್ಮ ಅಜಂಪೀರ್ ಖಾದ್ರಿ ಸಾಹೇಬರಿಗೆ ಟಿಕೆಟ್ ಕೊಟ್ಟಿದ್ರೆ ಈ ಸಲ 100ಕ್ಕೆ 100 ಗೆಲ್ತಾರೆ ಅಂದ್ರಿ ಎಲ್ಲ ಜನಗೆ ವಿಶ್ವಾಸ ಐತಿ. ಅವ್ರು ಗೆಲ್ತಾರ. ಈ ಬಾರಿ ಬೈ ಎಲೆಕ್ಷನ್ ಟಿಕೆಟ್ ಏನಂತಿಲ್ಲ, ಮೈನಾರಿಟಿ ಕ್ಷೇತ್ರ ಇದು. ನಮ್ಮ ಕ್ಷೇತ್ರ ಒಳಗೆ ಲೋಕಲ್ ಕ್ಯಾಂಡಿಡೇಟ್ ಅಜಂಪೀರ್ ಖಾದ್ರಿ ಅವ್ರಿಗೆ ಕೊಟ್ಟಿದ್ರೆ ಮಾತ್ರ ಇದು ಗೆಲ್ಲೋದು ಸಾಧ್ಯ. ಆದರೆ ಬೇರೆಯವ್ರು ಬಂದಾಗ ನಾವು ಇವು ಮಾಡ್ತೀವಿ ಅವು ಮಾಡ್ತೇನೆ ಅಂಥೇಳಿ ಬರ್ತಾರಲ್ಲ, ಅವ್ರಿಗೆ ಅವಕಾಶ ಇಲ್ಲ. ಇಲ್ಲೇ ನಮ್ಗೆ ಬೇಕಾಗಿದ್ದು ಲೋಕಲ್ ಕ್ಯಾಂಡಿಡೇಟ್, ಅದು ಅಜಂಪೀರ್ ಖಾದ್ರಿ. ಮೈನಾರಿಟಿ ಕ್ಷೇತ್ರ ಅಜಂಪೀರ್ ಖಾದ್ರಿ ಅವ್ರಿಗೆ ಕೊಡಬೇಕು ಈ ಟಿಕೆಟ್. ಯಾಕೆ ಅಜಂಪೀರ್ ಖಾದ್ರಿ ಮೇಲೆ ಅಷ್ಟು ಪ್ರೀತಿ ತೋರಿಸ್ತೀರಿ? ಎಷ್ಟೋ ಮತ್ತು ಬೇರೆ ಅಭ್ಯರ್ಥಿಗಳು ಅದಾರ, ಅವ್ರ ಮೇಲೆ ಯಾಕೆ ಪ್ರೀತಿ ಕೊಡೋದಿಲ್ಲ? ಅಜಂಪೀರ್ ಖಾದ್ರಿನೇ ಯಾಕೆ ಬೇಕಂತೀರಿ? ಯಾಕಂದರೆ ನಮಗೆ ಕಷ್ಟ ಸುಖ ಕಾಲದಲ್ಲಿ ಅವ್ರು ಬರ್ತಾರೆ ಅಂಥೇಳಿ ನಮಗೆ ವಿಶ್ವಾಸ ಐತಿ. ಈಗ ಗೆದ್ದು ಬಂದ್ರೆ ನಮ್ಗೆ ಭಾಳಷ್ಟು ಅನುಕೂಲ ಮಾಡ್ತಾರಂತೆ, ಅದು ಒಂದು ವಿಶ್ವಾಸ ಐತಿ. ಈ ಬಾರಿ ನಾವು ಏನಾರ ನಮ್ಗೆ ನಮ್ಮ ಹೈಕಮಾಂಡ್ನಾರ ಮನವಿ ಮಾಡ್ತೀವಿ ನಾವು ಎಲ್ಲರೂ ಕೂಡಿ. ಈ ಬೈ ಎಲೆಕ್ಷನ್ ಒಳಗೆ ಏನಾರ ಸ್ವಲ್ಪ ತಪ್ಪು ಚುಕ್ಕಿ ಏನು ಮಾಡಿಬಿಟ್ಟಿದೆ ಅಂದ್ರೆ ಈಗ ಶನಿವಾರ ಆಗಿಬಿಡ್ತೀವಿ ಅಂತೇಳಿ ಎಲ್ಲರ ಅಭಿಪ್ರಾಯ ಐತಿ. ಈ ಖಾದ್ರಿಯವ್ರಿಗೆ ಯಾಕೆ ಇದು ಮಾಡ್ತಾನೆ ಅಂತೇಳಿ ಯಾರು ಸತ್ತಿದ ಮ್ಯಾಗ ಬರೀ ಫೋನ್ ಮಾಡಿದ್ರೆ ಅವ್ರು ಏನು ಮಾಡ್ತಾರೆ, ಸಾಹೇಬ್ರು ಸ್ವಲ್ಪ ಬಡವ್ರು ತೀರ್ಕೊಂಡಾರ, ನೀವು ಬರಲೇಬೇಕಂತೇಳಿ ಬಂದಾಗ ಹೇಳಿದಂಗೆ ಇಲ್ಲಿ ಸಾಹೇಬ್ರು ಬರ್ತಾರ. ಈಗ ಹೊರಗಿನ ಜನ ಬರ್ತಾರೆ ನಮ್ಮ ಕಡೆ. ಇನ್ನೂ ಮಟ್ಟ ಯಾರು ಬಂದಾರಂತ ನೀವು ಎಲ್ಲಾರ ತೋರಿಸ್ರಿ, ಅವ್ರಿಗೆ ನಾವು ಏನು ಹೇಳ್ತಾರೆ ಅದು ಮಾಡಿಬಿಡ್ತೇವೆ ನಾವು. ನೋಡಿ ವೀಕ್ಷಕರೇ, ನೂರಾರು ಜನರು ಇಲ್ಲಿ ಸೇರಿದಾರ. ಎಲ್ಲರೂ ಆಜಂಪೀರ್ ಖಾದ್ರಿ. ನಾ ಪ್ರತಿಯೊಬ್ಬರದು ಬೈಟ್ ಕೇಳ್ತೀನಿ. ಈಗ ತಮ್ಮ ಏನು ಅಭಿಪ್ರಾಯ ರೀ? ಅಜಂಪೀರ್ ಖಾದ್ರಿ. ಸೈಯದ್ ಅಜಂಪೀರ್ ಖಾದ್ರಿ ಒಳ್ಳೆ ಮನುಷ್ಯ ಅಜಂಪೀರ್ ಖಾದ್ರಿ. ಯಾಕೆ ಒಳ್ಳೆ ಹೇಳ್ರಿ? ಅಭಿವೃದ್ಧಿ ಮಾಡ್ತಾರೆ. ಆದ್ರೆ ನಮ್ಮ ಕ್ಷೇತ್ರಕ್ಕೆ ಕೆಲಸ ಮಾಡಿದ್ದಾರೆ ಆರಿಸಿ ಬಂದಾಗ. ಈಗಾದರೂ ಮುಂದೇನಾದರೂ ಹೈಕಮಾಂಡ್ ಒಳಗೆ ಟಿಕೆಟ್ ಸಿಗ್ಬಿಟ್ರೆ ಮುಂದೆ ಇನ್ನಷ್ಟು
ಕೆಲಸ ಮಾಡ್ತಾರಂತ ಒಂದು ಭರವಸೆ ಐತಿ ನಮ್ಗೆ. ಅಜಿಂಬೀರ್ ಖಾದ್ರಿ. ಅಜಿಂಬೀರ್ ಖಾದ್ರಿ. ಅಜಿಂಪೀರ್ ಖಾದ್ರಿ. ಒಂದು ನಿಮಿಷ. ನಮ್ಮಲ್ಲಿ ಈಗ ನೀರಿಂದ ತೊಂದರೆ ಭಾಳ ಐತಿ. ಈಗ ಸದ್ಯ 14 ದಿನ 15 ದಿವ್ಸಕ್ಕೆ ಒಂದ್ಸಲ ಬರ್ತಾರೆ. ಬೊಮ್ಮಾಯ ಸಾಹೇಬ್ರು ಏನು ಮಾಡಿಲ್ಲ, ಮಿನಿಸ್ಟರ್ ಇದ್ರೆ ಏನು ಮಾಡಿಲ್ಲ. ಒಟ್ಟು ನಮ್ಮ ಸೌನೂರು ಅವ್ರ ಲೆಕ್ಕದಾಗ ಐತವನು ಇಲ್ಲ. ಅಜಿಂಪೀರ್ ಖಾದ್ರಿ ಅವನು ನೀರು ತಂದಿದ್ರು, ಅದು ನೀರು ಸದ್ಗಿ ಬಂದ್ ಮಾಡಿದ್ರು ಅವರು. ನಮ್ಗೆ ಏನು ಇದು ಗತಿ ಇದು ಈ ನೀರಿನ ಬಗ್ಗೆ ಸೌನೂರು ನಮ್ಮ ಕರ್ನಾಟಕ ಲಿಸ್ಟ್ನಾಗ ಐತೋ ಏನಿಲ್ಲ. ಒಟ್ಟು ನಮ್ಗೆ ಯಾರಿಲ್ಲ, ಕೇಳೋರದ್ದಾದಿಲ್ಲ. ಅಜಿಂಪೀರ್ ಖಾದ್ರಿ ಅವರು ಏನೇನಾರ ಬಂದು ಸ್ವಲ್ಪ ಹೆಲ್ಪ್ ಮಾಡ್ತಾರೆ, ಆದರೂ ಅವ್ರು ಬಿಟ್ಟರೆ ಮತ್ತೆ ಯಾರೂ ಇಲ್ಲ ಇಲ್ಲಿ. ನೋಡಿ, ಒಬ್ಬರು ಹಿರಿಯರು ಹೇಳ್ತಾರೆ ಅಜಂಪೀರ್ ಖಾದ್ರಿಯವರು ಇಲ್ಲಿ ಕುಡಿಯುವ ನೀರಿನ ಸೌಲಭ್ಯ ತಂದರು, ಮತ್ತೊಬ್ಬರು ಆರಿಸಿ ಬಂದಾಗ ಅದನ್ನು ಬಂದ್ ಮಾಡಿದರು. ಮತದಾರರ ಜೊತೆ ತಾರತಮ್ಯ ಮಾಡಿದರೆ ಈ ಜನ ರೊಚ್ಚಿಗೆ ಹೇಳೋದು ಸಹಜ. ಮೂಲಭೂತ ಸೌಲಭ್ಯಗಳು ಬೇಕು, ಅನೇಕ ರೀತಿಯಲ್ಲಿ ರಸ್ತೆ ನಿರ್ಮಾಣಗಳಾಗಬೇಕು, ಅನೇಕ ವ್ಯವಸಾಯ ಮಾಡುವಂಥ ರೈತ ಕೃಷಿಕರಿಗೆ ಎಲ್ಲ ಸೌಲಭ್ಯ ಕೊಡ್ಬೇಕಲ್ರಿ. ಹಂಗಾದ್ರೆ ಇಲ್ಲಿ ಎಷ್ಟು ಜನ ನೆರೆದಿದ್ದಾರೆ, ಎಲ್ಲರೂ ಅಜಂಪೀರ್ ಖಾದ್ರಿ ಅಂತಾರೆ. ಹಂಗಾದ್ರೆ ಹೈಕಮಾಂಡ್ ಏನು ತೀರ್ಮಾನ ತೊಗೋಬೇಕು, ಇಲ್ಲಿಯ ಪುಣ್ಯವಂತ ಶಿಗ್ಗಾಂವ್ ಮತದಾರರು ಏನು ತೀರ್ಮಾನ ತೊಗೋಬೇಕು, ನಿಮಗೆ ಬಿಟ್ಟ ವಿಷಯ. ನೀವು ಲೈಕ್ ಶೇರ್ ಮಾಡಿರಿ. ಇಲ್ಲಿ ಉರ್ದುದಾಗೂ ಹೇಳ್ತಾರೊಬ್ಬರು. अस्सलाम वालेकुम. वालेकुम अस्सलाम. सौनूर शिग्गांव अभी बाई इलेक्शन आ रहा है. ये इलेक्शन में ये कांग्रेस कैंडिडेट कम से कम 10 से 12 लोग, मैं होता हूँ, तू होता हूँ, मुझे टिकट मिलती, तुझे टिकट मिलती बोल को चल रहे हैं. अभी आपका कहना क्या है, कौन सा इंसान को टिकट मिलना और कौन सा इंसान MLA बनना, वो इंसान बनने के बाद यहाँ डेवलपमेंट होता है. अभी 4 इलेक्शन जो देख डाले, बम्मैया साहब को जिता कर लाए तो उन्हें हुबली वाले हो गए, तो इधर चुन के जाने के बाद क्या नहीं, किसी को भी हाथ को नहीं मिले. ऐसा होता बोल के तो हमारे शिग्गांव सौनूर तालुक वाले जो क्या निर्माण करे कि लोकल कैंडिडेट चुनना, हमारा मिलना आदमी वैसा कौन है बोल के करे तो वो अजमपीर खादरी अकेले मिले. इसीलिए सब तालुक के लोग हिंदू, मुस्लिम, सिख, ईसाई टोटल पूरा भी इस बार का क्या उनके बारे में दाव लगा डाले कि इस बार का टिकट देना, इस बार इनको MLA करना, विधानसभा को भेजना. क्योंकि अभी ये बाई इलेक्शन अभी 4 साल बाकी बचा, तो 4 साल के अवधि के अंदर उन्होंने 8 साल का काम करते रहने का बहुत भरोसा है. क्योंकि उनको उम्मीदवारी बहुत है, काम मैं करना, हमारे गांव के, हमारे तालुक के आदमी का मैं दिल जीतना करने का बहुत उम्मीद है उनको. इसीलिए क्या नहीं, गांव के लोग, पब्लिक जो पूरी आवाम जो हमारी क्या डिसाइड करेगा तो खादरी 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 एक नारा है इधर खादरी. बाहर वाले की ज़रूरत नहीं. ये जो लोकल कैंडिडेट के देने के बारे में जो बात करें तो खादरी को देना पड़ेगा. अकस्मात उसमें क्या भी गलती करके तुम्हें किसी को भी बाहर वाले को तो इसको देंगे उसको देंगे कर बोल, अगर टिकट दिए तो 2023 को जो इलेक्शन देखे है ना 30 पर 6,000, ऐसा कभी भी इतिहास में नहीं हुआ हमारा. तो उससे से बुरा आगे आने वाला दिन देखेंगे. इससे से बेहतर क्या है तो इस बार खादरी साहब को टिकट देना बहुत हाईकमांड का इज्जत है. उनको चुनाव को लाने की जवाबदारी हमारी. 130 पर 6 कैंडिडेट ऑलरेडी चुन के विधानसभा में जो गए, तो हमारा एक शामिल कर ले 130 पर 7 होता करने का निश्चय हमारा ಗ್ಯಾರಂಟಿ है. ಜನತೆ ಕೈಗೆ ಅಧಿಕಾರ, ಜನಾಭಿಪ್ರಾಯ ಸಂಗ್ರಹ. ಎಷ್ಟೋ ಜನರನ್ನು ಕೇಳಿದರೂ ಸಹಿತ ಖಾದರಿ ಅಂತಾರೆ. ಹಾಗಾದ್ರೆ ಹೈಕಮಾಂಡ್ದವರು ಯಾವ ನಿರ್ಣಯ ತಗೋತಾರ, ಬೈ ಚಾನ್ಸ್ ಏನಾದರೂ ನಿರ್ಣಯ ತೆಗೆದುಕೊಳ್ಳುವಲ್ಲಿ ವಿಫಲರಾದರೆ ಅದಕ್ಕೆ ನಾವು ತಕ್ಕ ಪ್ರತಿಕಾರ ಮತ್ತು ತಕ್ಕ ಉತ್ತರ ಸಹಿತ ಕೊಡ್ತಾನಂತಾರೆ ಇದೇ ಸವಣೂರಿನ ಮತದಾರರು. ಹಾಗಾದ್ರೆ ಯೂಟ್ಯೂಬ್ದಾಗ ಬಟನ್ ಹೊಡ್ರಿ, ಕಡಕ ಜವಾರಿ ಕಾಕನ ನಂಬರ್ 1 ಚಾನಲ್ ಲೈಕ್ ಮತ್ತು ಶೇರ್ ಮಾಡಿರಿ. ಮತ್ತು ನಾನು ಇನ್ನು 4ನೇ ಸಮೀಕ್ಷೆ ಮುಖಾಂತರ ಮತ್ತೊಮ್ಮೆ ಸವಣೂರಕ್ಕೆ ಬಂದಾಗ ಗ್ರೌಂಡ್ ರಿಪೋರ್ಟ್ ಕೊಡ್ತೀನಿ, ಫಲಿತಾಂಶ ಘೋಷಣೆ ಮಾಡ್ತೀನಿ. ಬರಲ್ರಿ ಮತ್ತೊಮ್ಮೆ ಸವಣೂರು ಮಹಾಜನತೆ ಏನು ಸೇರಿದಿರಿ, ನೀವೆಲ್ಲ ನನ್ನ ಅಭಿಮಾನಿಗಳು ಅದಿರಿ. ನೀವು ಯಾರಿಗೆ ಮತ ಹಾಕ್ತೀರಿ ಅದು ನಿಮ್ಮ ಪರಮಾಧಿಕಾರ. ಅಜಂಪೀರ್ ಖಾದ್ರಿ ಮುಂದಿನ ಮುಖ್ಯ MLA ಅಜಂಪೀರ್ ಖಾದ್ರಿ ಅವ್ರಿಗೆ, ಮುಂದಿನ MLA ಅಜಂಪೀರ್ ಖಾದ್ರಿ ಅವ್ರಿಗೆ, ಸಿದ್ದರಾಮಯ್ಯ ಅವರಿಗೆ.